ಜಿಬಿಎ ಚುನಾವಣೆಗೆ ಮತ್ತೆ ಸಮಯ ಕೇಳಿದಂತಹ ರಾಜ್ಯ ಸರ್ಕಾರ ಇತ್ತ ಡಿಸೆಂಬರ್ 31ರವರೆಗೂ ಕೂಡ ಟೈಮ್ ಕೊಡಿ ಅಂತೇಳಿ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದೆ. ಯಾಕಂದ್ರೆ ಜಿಬಿಎ ಚುನಾವಣೆಗೆ ಮತ್ತಷ್ಟು ತಯಾರಿಗಳನ್ನು ನಡೆಸಿಕೊಳ್ಳಬೇಕಾಗಿದೆ ಅಂತ ಹೇಳಿ ಒಂದಷ್ಟು ಸಮಯವನ್ನ ಮತ್ತೆ ಕೇಳಿದೆ ರಾಜ್ಯ ಸರ್ಕಾರಕ್ಕೆ. ಹಾಗಾಗಿ ಡಿಸೆಂಬರ್ 31ರವರೆಗೂ ಕೂಡ ಟೈಮ್ ಕೊಡಿ ಅಂತೇಳಿ ಸರ್ಕಾರ ಮನವಿಯನ್ನ ಮಾಡಿದೆ. ಆಗಸ್ಟ್ 31ರ ಒಳಗೆ ಚುನಾವಣೆ ನಡೆಸಲು ಸುಪ್ರೀಂ ಆದೇಶವನ್ನ ಕೊಟ್ಟಿತ್ತು. ಜಿಬಿಎ ಎಲೆಕ್ಷನ್ ನಡೆಸಲು ಡೆಡ್ಲೈನ್ ಅನ್ನ ನೀಡಿದಂತಹ ನ್ಯಾಯಾಲಯ ಇತ್ತ ಡೆಡ್ಲೈನ್ ನಲ್ಲಿ ಚುನಾವಣೆ ನಡೆಸಲು ಕಷ್ಟ ಅಂತ ಅರ್ಜಿಯನ್ನ ಹಾಕಿದೆ ಸರ್ಕಾರ. ಎಸ್ಐಆರ್ ಕಾರಣ ಅದನ್ನ ನೀಡಿ ಸಮಯವನ್ನ ಕೇಳ್ತಾ ಇದೆ ಕೈ ಸರ್ಕಾರ. ರಾಜ್ಯದಲ್ಲಿ ಸದ್ಯಕ್ಕೆ ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಚುನಾವಣೆ ನಡೆಸಲು ಆಡಳಿತಾತ್ಮಕವಾದಂತಹ ಸವಾಲು ಕೂಡ ಇದೆ. ಜಿಬಿಎ ಎಲೆಕ್ಷನ್ ಮೇಲೆ ಸಿದ್ಧತೆಯ ಪರಿಣಾಮ ಕೂಡ ಬೀರುತ್ತದೆ. ಹಾಗಾಗಿ ನಮಗೆ ಡಿಸೆಂಬರ್ 31ರವರೆಗೂ ಕೂಡ ಟೈಮ್ ಕೊಡಿ ಅಂತೇಳಿ ಸರ್ಕಾರ ಮನವಿಯನ್ನ ಮಾಡಿಕೊಳ್ತಾ ಇದೆ. ಆಗಸ್ಟ್ 31ರ ಒಳಗೆ ಚುನಾವಣೆ ನಡೆಸಬೇಕು ಅಂತೇಳಿ ಸುಪ್ರೀಂ ಆದೇಶವನ್ನ ಹೊರಡಿಸಿತ್ತು ಈಗ ಆಲ್ರೆಡಿ. ಹಾಗಾಗಿ ಈಗ ಏನು ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ ಅದನ್ನ ಮುಂದಿಟ್ಕೊಂಡು ಮನವಿಯನ್ನ ಕೇಳ್ತಾ ಇದ್ದಾರೆ. ಜಿಬಿಎ ಎಲೆಕ್ಷನ್ ನಡೆಸೋದಕ್ಕೆ ಡೆಡ್ಲೈನ್ ನೀಡಿದಂತಹ ನ್ಯಾಯಾಲಯದ ಮುಂದೆ ಈಗ ಸರ್ಕಾರ ಮನವಿ ಮಾಡ್ಕೊಳ್ತಾ ಇದೆ. ಡೆಡ್ಲೈನ್ ಚುನಾವಣೆ ಸಂಬಂಧಪಟ್ಟಂತೆ ನಡೆಸೋದಕ್ಕೆ ನಮಗೂ ಕೂಡ ಕಷ್ಟ ಆಗುತ್ತೆ ಅಂತೇಳಿ ಅರ್ಜಿಯನ್ನ ಕೂಡ ಬರ್ತಿದ್ದಾರೆ. ಕಾರಣ ಏನು ಅಂದ್ರೆ ಎಸ್ಐಆರ್ ಕಾರಣವನ್ನ ಕೊಡ್ತಾ ಇರೋದು. ಅದನ್ನ ಇಟ್ಕೊಂಡು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಎಲ್ಲರೂ ಇರೋದ್ರಿಂದ ನಮಗೂ ಒಂದು ಸ್ವಲ್ಪ ಅದನ್ನ ಈ ಒಂದು ಜಿಬಿಎ ಚುನಾವಣೆ ನಡೆಸೋದಕ್ಕೆ ಕಷ್ಟ ಆಗತ್ತೆ ಅಂತೇಳಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಸದ್ಯಕ್ಕೆ ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇರೋದ್ರಿಂದ ನಮಗೆ ಕಷ್ಟ ಆಗುತ್ತೆ ಜಿಬಿಎ ಎಲೆಕ್ಷನ್ ಮಾಡೋದಕ್ಕೆ ಅಂತ ಹೇಳಿ ಮತ್ತೆ ಡಿಸೆಂಬರ್ 31ಕ್ಕೆ ಆಗೋ ತರ ಮನವಿಯನ್ನ ಮಾಡ್ಕೊಳ್ತಾ ಇದೆ ಸರ್ಕಾರ. ನಮ್ಗೇನೋ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಟೈಮಿಂಗ್ಸ್ ಅನ್ನ ಅಂತ ಸುಪ್ರೀಂಗೆ. ಇತ್ತ ಆಡಳಿತಾತ್ಮಕವಾದಂತಹ ಸವಾಲುಗಳು ಇದೆ ನಮಗೆ. ಹಾಗಾಗಿ ಜಿಬಿಎ ಎಲೆಕ್ಷನ್ ಮೇಲೆ ನಮಗೆ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಪರಿಣಾಮ ಕೂಡ ಬೀರುತ್ತೆ. ಈ ಪರಿಣಾಮ ಬೀರಬೇಕಾದ್ರೆ ನಮಗೂ ಕೂಡ ತೊಂದರೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಟೈಮನ್ನ ಅಥವಾ ಡೇಟನ್ನ ಅಂತ ಕೇಳ್ತಾ ಇದ್ದಾರೆ. ಟೈಮ್ ಕೊಡಿ ಅಂತ ಕೇಳ್ತಿದ್ದಾರೆ. ಹೀಗಾಗಿ ಸಮಯ ನೀಡಿ ನಮಗೆ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಸರ್ಕಾರ ಅರ್ಜಿಯನ್ನ ಸಲ್ಲಿಸಿದೆ. ಸದ್ಯ ಆಗಸ್ಟ್ 31ರೊಳಗಡೆ ಚುನಾವಣೆ ನಡೆಸಬೇಕು ಅಂತ ಆಲ್ರೆಡಿ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ಡಿಸೆಂಬರ್ 31ರವರೆಗೂ ನಮಗೆ ಟೈಮ್ ಕೊಡಿ, ಜಿಬಿಎ ಎಲೆಕ್ಷನ್ಗೆ ನಾವು ತಯಾರಿಯನ್ನು ನಡೆಸ್ಕೊಳ್ತೇವೆ ಅಂತೇಳಿ ಒಂದು ಮನವಿಯನ್ನ ಮಾಡಿಕೊಂಡಿದೆ ಕಾಂಗ್ರೆಸ್ ಸರ್ಕಾರ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಶಿವು, ಆಗಸ್ಟ್ 31ರೊಳಗಡೆ ಏನು ಈ ಜಿಬಿಎ ಚುನಾವಣೆ ಇದೆ ಅದು ಆಗಬೇಕು, ಅದನ್ನ ನಡೆಸಬೇಕು ಅಂತೇಳಿ ಸುಪ್ರೀಂ ಏನೋ ಒಂದ್ ಕಡೆ ಆದೇಶ ಕೊಟ್ಟಿತ್ತು. ಆದ್ರೆ ಈಗ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಹಾಗಾಗಿ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ಡಿಸೆಂಬರ್ 31ರವರೆಗೂ ಕೂಡ ಟೈಮ್ ಕೇಳ್ತಿದ್ದಾರೆ. ಈಗ ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡಿ. ಈಗ ಜಿಬಿಎ ಎಲೆಕ್ಷನ್ ಆಗುತ್ತಾ ಇಲ್ವಾ, ಬೆಂಗಳೂರಿಗರು ತಮ್ಮ ಪ್ರತಿನಿಧಿಗಳನ್ನ ನೋಡ್ತಾರ, ಈ ಒಂದು ಪ್ರಶ್ನೆ ಕಳೆದ ಹಲವು ವರ್ಷಗಳಿಂದ ಕಾಡ್ತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಜಿಬಿಎ ಅಲ್ಲಿ ಜನಪ್ರತಿನಿಧಿಗಳು ಇಲ್ಲದೇನೆ MLAಗಳು ಮಾತ್ರ ತಮ್ಮ ಕ್ಷೇತ್ರಗಳನ್ನ ನೋಡ್ಕೊಳ್ತಾ ಇರೋದ್ರಿಂದಾಗಿ ಆಯಾ ವಾರ್ಡ್ಗಳಲ್ಲಿ ಏನು ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಇರಬೇಕಾಗಿದ್ದಂತ ಜನಪ್ರತಿನಿಧಿಗಳಿಗೆ ಎಲೆಕ್ಷನ್ ನಡೀತಾ ಇಲ್ಲ. ಈ ಕಾರಣಕ್ಕೆ ಈಗ ಹೈಕೋರ್ಟ್ ಆಯ್ತು, ಸುಪ್ರೀಂ ಕೋರ್ಟ್ ಆಯ್ತು. ಸುಪ್ರೀಂ ಕೋರ್ಟ್ ಹಲವು ಗಡುವುಗಳ ನಂತರದಲ್ಲಿ ಕೊನೆಗೆ ಕಳೆದ ಬಾರಿ ಕಂಟಿನ್ಯೂಟ್ ಆಗಿ ಆದೇಶವನ್ನ ನೀಡಿದ್ದೇನಂತ ಹೇಳಿದ್ರೆ ಪ್ರತಿಯೊಂದು ಬಾರಿ ಕೂಡ ನೀವು ಈ ರೀತಿಯಾಗಿ ಚುನಾವಣೆಯನ್ನ ಸಂವಿಧಾನಬದ್ಧವಾಗಿ ನಡಿಬೇಕಾಗಿದ್ದಂತ ಚುನಾವಣೆಯನ್ನ ಮುಂದಕ್ಕೆ ಹಾಕೊಳ್ಳೋದಕ್ಕೆ ಬರೋದೇ ಇಲ್ಲ ಅನ್ನುವಂಥದ್ದನ್ನ ಖಂಡಿತವಾಗಿ ನೀವು ಚುನಾವಣೆಯನ್ನ ನಡೆಸಲೇಬೇಕು ಅನ್ನುವಂತ ಕೊನೆಯ ಒಂದು ಎಚ್ಚರಿಕೆ ಮತ್ತೆ ಗಡುವನ್ನ ನೀಡಿತ್ತು. ಅದು ಆಗಸ್ಟ್ 31ರ ಒಳಗಡೆ ನೀವು ಚುನಾವಣೆಯನ್ನ ನಡೆಸಲೇಬೇಕು ಅನ್ನುವಂಥದ್ದು. ಈ ಹಿಂದೇನೂ ಕೂಡ ಚುನಾವಣೆ ನಡೆಸುವಂತದಕ್ಕೆ ಗಡುವನ್ನು ವಿಧಿಸಲಾಗಿತ್ತು. ಆಗ ಅರ್ಜಿ ಹಾಕೊಂಡಿದ್ದಂಥದ್ದು ರಾಜ್ಯ ಸರ್ಕಾರ. ಇಲ್ಲ, ಈಗ ಎಲ್ಲಾ ಸಿಬ್ಬಂದಿಗಳು ಕೂಡ SIR ಎಲ್ಲ ಸಿಬ್ಬಂದಿಗಳು ಕೂಡ ಸೆನ್ಸಸ್ ಏನ್ ನಡೀತಾ ಇದೆ, ಆ ಸೆನ್ಸಸ್ ನಲ್ಲಿ ಈಗ ತೊಡಗಿಸ್ಕೊಂಡಿರೋದ್ರಿಂದ ಸಿಬ್ಬಂದಿ ಕೊರತೆ ಆಗುತ್ತೆ. ಈಗ ಅಲ್ಲಿಂದ ಮತ್ತೆ ನಾವು ಸಿಬ್ಬಂದಿಗಳನ್ನ ಕರೆಸ್ಕೊಂಡು ಚುನಾವಣೆ ಪ್ರಕ್ರಿಯೆಯನ್ನ ಮಾಡ್ಕೊಳ್ಳುವಂತದ್ದಕ್ಕೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ನಮಗೆ ಅವಕಾಶ ಬೇಕು ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರ ಆ ಅರ್ಜಿಯನ್ನ ಹಾಕೊಂಡಿತ್ತು. ಆ ಹಿನ್ನೆಲೆಯಲ್ಲಿ ಆಗಸ್ಟ್ 31ರ ಒಳಗಡೆ ನೀವು ಈ ಒಂದು ಚುನಾವಣೆಯನ್ನ ಕಡೆಯದಾಗಿ ನೀವು ಮಾಡಲೇಬೇಕು ಅನ್ನುವಂತ ಒಂದು ಆದೇಶವನ್ನ ಕೊಟ್ಟಿದ್ರು. ಈಗ ಮತ್ತೆ ಮತ್ತೊಂದು ಅಫಿಡವಿಟ್ ಹಾಕೊಂಡು ಮತ್ತೊಂದು ಮನವಿಯನ್ನ ಸಲ್ಲಿಸ್ಕೊಂಡಿರೋದು ಏನಂತ ಹೇಳಿದ್ರೆ, ಈಗ ನಮಗೆ SIR ನಡೀತಾ ಇದೆ.
SIR ನಡೀತಾ ಇರೋದ್ರಿಂದ ಚುನಾವಣೆ ಪ್ರಕ್ರಿಯೆಗಳು ಕಷ್ಟ ಆಗುತ್ತೆ. SIR ಕೊನೆ ಆದ್ಮೇಲೆನೆ ಕರಡು ಪ್ರತಿಯನ್ನ ಮುಗಿಸಿದ ಮೇಲೆನೆ ಅದಕ್ಕೆ ಇರ್ತಕ್ಕಂತ ಒಂದು ಕಾನೂನಿನ ಪ್ರಕ್ರಿಯೆಗಳೆಲ್ಲ ಮುಗಿದ ನಂತರನೇ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ನಮಗೆ ಡಿಸೆಂಬರ್ 31ರವರೆಗೂ ಕೂಡ ಕಾಲಾವಕಾಶ ಕೊಡಬೇಕು ಅನ್ನುವಂಥದ್ದನ್ನ ಹಾಕೊಂಡಿದ್ದಾರೆ. ಈಗ ಈ ವಾದವನ್ನ ಹೇಗೆ ಪರಿಗಣಿಸ್ತದೆ ಸುಪ್ರೀಂ ಕೋರ್ಟ್ ಪೀಠ ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಹಲವು ವರ್ಷಗಳ ಒಂದು ಈ ಅರ್ಜಿ ಏನಿದೆ ಪ್ರತಿ ಬಾರಿಯೂ ಕೂಡ ಒಂದೊಂದು ರೀತಿಯ ಸಬೂಬುಗಳನ್ನ ಕೊಡ್ತಾನೆ ಒಂದು ಬಾರಿ ಅಲ್ಲಿ ಮೀಸಲಾತಿಯ ಸಮಸ್ಯೆ ಆದ್ರೆ ಇನ್ನೊಂದು ಬಾರಿ GBA ಅಂದ್ರೆ 5 ವಿಭಾಗಗಳಾಗಿ ಮಾಡಿರುವಂತದ್ದು, ಇನ್ನೊಂದು ಬಾರಿ ಇಲ್ಲಿ ಸೆನ್ಸಸ್ ನಡೀತಾ ಇದೆ ಅಂತ ಮತ್ತೊಂದು ಬಾರಿ, ಈ ರೀತಿ ಹಲವು ಕಾರಣಗಳನ್ನ ಕೊಡ್ತಾನೆ ಮುಂದೆ ಹಾಕೊಂಡು ಬರ್ತಾರೆ ಅಂತದ್ದು. ಈ ಹಿಂದಿನ ಗವರ್ನಮೆಂಟ್ಗಳು ಕೂಡ ಹೀಗೆ ಮಾಡಿದ್ರು. ಇಂತರ ಅಂದ್ರೆ ಬಿಜೆಪಿ ಗವರ್ನಮೆಂಟ್ ಕೂಡ ಅವರ ಸರ್ಕಾರದ ಕಾಲದಲ್ಲೂ ಜನಪ್ರತಿನಿಧಿಗಳನ್ನ ಇಲ್ಲಿನ BBMP ಸದಸ್ಯರುಗಳ ಚುನಾವಣೆಯನ್ನ ಮಾಡದೆ ಬೆಂಗಳೂರಿಗೆ ಮೇಯರ್ ಇಲ್ಲದೆ ಅಧಿಕಾರಿಗಳೇ ತಮ್ಮ ಆಡಳಿತವನ್ನ ಮಾಡ್ಕೊಂಡು ಹೋಗೋ ರೀತಿಯಲ್ಲೇ ಮಾಡಿದ್ರು. ಈಗ ಅದು ಹತ್ರ 10 ವರ್ಷಗಳ ಕಾಲದಕ್ಕೆ ನಡ್ಕೊಂಡು ಬರ್ತಾ ಇದೆ. ಈ ರೀತಿಯಾಗಿ ಆದ್ರೆ ಅದು ಸಂವಿಧಾನದ ಒಳಗಡೆ ಖಂಡಿತವಾಗ್ಲೂ ಅವಕಾಶ ಇಲ್ಲ ಅನ್ನುವಂಥದ್ದೇ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದ್ದಂಥದ್ದು. ಸುಪ್ರೀಂ ಕೋರ್ಟ್ ಕಡೆಯ ಎಚ್ಚರಿಕೆಯನ್ನ ಕೂಡ ಕೊಟ್ಟು ಅರ್ಜಿಯನ್ನ ಇತ್ಯರ್ಥ ಮಾಡಿದ್ರು. ಈಗ ಕೊಟ್ಟಿರುವಂತ ಈಗ ಮಾಡಿಕೊಂಡಿರುವಂತ ಮನವಿಗೆ ರಾಜ್ಯ ಸರ್ಕಾರ ಯಾವ ರೀತಿಯ ಪ್ರಬಲವಾದಂತ ಒಂದು ವಾದವನ್ನ ಮಂಡಿಸ್ತಾರೆ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಆ ಕಡೆಯಿಂದ ಸುಪ್ರೀಂ ಕೋರ್ಟ್ ಏನೆಲ್ಲ ಕ್ಲಾರಿಫಿಕೇಶನ್ ಕೇಳುತ್ತೆ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಈಗ ಎಲ್ಲರ ಚಿತ್ತ ಸುಪ್ರೀಂ ಕೋರ್ಟ್ ನ ಈ ಅರ್ಜಿ ಹತ್ತ ಇದೆ ಇಂಚರ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಥ್ಯಾಂಕ್ ಯು. ನೋಡಿ, ಸದ್ಯ ಸರ್ಕಾರ ಈಗ ಕೊಟ್ಟಿರುವಂತಹ ರೀಸನ್ಗೆ ಸುಪ್ರೀಂ ಈಗ ಆಲ್ರೆಡಿ ಗಡುವು ಕೊಟ್ಟಿರೋದ್ರಿಂದ ಈ ಒಂದು ರೀಸನ್ಗೆ, ಈ ಒಂದು ಮನವಿಗೆ ಸುಪ್ರೀಂ ಸೊಪ್ಪು ಹಾಕುತ್ತಾ ಕಾದ್ ನೋಡ್ಬೇಕಾಗತ್ತೆ. ಸದ್ಯ ಈಗ ಏನು SIR ಪ್ರಕ್ರಿಯೆಯಲ್ಲಿ ಈಗ ಆಲ್ರೆಡಿ ಬಹಳಷ್ಟು ಕೆಲಸ ಮಾಡ್ತಾ ಇರೋದ್ರಿಂದ ನಮಗೂ ಕೂಡ ಬಹಳಷ್ಟು ತೊಂದರೆ ಆಗುತ್ತೆ. ನಾವು ಈ ಒಂದು GBA ಎಲೆಕ್ಷನ್ಗೆ ಯಾವುದೇ ಒಂದು ತಯಾರಿಯನ್ನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ನಮಗೆ ಮತ್ತಷ್ಟು ಟೈಮನ್ನು ಎಕ್ಸ್ಟೆಂಡ್ ಮಾಡಿ, ಇಲ್ಲ ಅಂತಂದರೆ ನಮಗೆ ಕಷ್ಟ ಆಗುತ್ತೆ GBA ಎಲೆಕ್ಷನ್ ಮಾಡೋದಕ್ಕೆ. ಹಾಗಾಗಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಪತ್ರದ ಮುಖಾಂತರ ಮನವಿಯನ್ನು ಈಗ ಆಲ್ರೆಡಿ ಮಾಡಿಕೊಂಡಿದೆ ಸರ್ಕಾರ. ಆದರೆ ಈಗ SIR ಪ್ರಕ್ರಿಯೆ ಏನು ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಇವರು ಕಾರಣವನ್ನು ಕೊಟ್ಟಿರೋದ್ರಿಂದ ಕಾದ್ ನೋಡಬೇಕಾಗತ್ತೆ. ಸುಪ್ರೀಂ ಈಗ ಆಲ್ರೆಡಿ ಗಡುವು ಕೊಟ್ಟಿರೋದ್ರಿಂದ ಇದಕ್ಕೆ ಸೊಪ್ಪು ಹಾಕುತ್ತಾ ಮಣೆ ಹಾಕುತ್ತಾ ಅಂತ ಕಾದ್ ನೋಡಬೇಕು.